ಆಗ್ತದೆ ಮತ್ತು ವಿಶ್ವಾಸವನ್ನು ಇಟ್ಟಿದ್ದಾರೆ. ನಾನು ಹೈಕಮಾಂಡ್ ಅವರಿಗೆ, ವರಿಷ್ಠರಿಗೆ ತುಂಬ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಒಬ್ಬ ಮಂತ್ರಿ ಮಾಡಿ ಆ ಸಂದರ್ಭದಲ್ಲಿ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಕ್ಸ್ಪೀರಿಯೆನ್ಸು, ಭಾಗ್ಯ ಸಿಕ್ಕಿದೆ. ಮತ್ತು ಇವತ್ತು ಅವ್ರದ್ದು ಹುಟ್ಟಿದಬ್ಬ ಅಂತ ಹೇಳಿ ಭಾವಿಸ್ತೀನಿ. ಇದೆಲ್ಲ ನಮಗೆಲ್ಲ ಗಿಫ್ಟ್ ಅವರಿಂದ. ಸೊ ಈಗ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವ್ರ ಅಡಿಗೆ ಕೆಲಸ ಮಾಡೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವರೆಲ್ಲರೂ ಕೂಡ ನನಗೆ ಒಂದು ತಂದೆ ಸ್ಥಾನದಲ್ಲಿ, ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಒಂದು ಬ್ರದರ್ ಸ್ಥಾನದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದರು, ಮತ್ತೆ ಕೊಟ್ಟಿದ್ದಾರೆ. ವರಿಷ್ಠರಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಜನರಿಗೂ ಕೂಡ, ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದ ಜನರಿಗೆ, ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿಗೂ ಕೂಡ ಅವರ ಆಶೀರ್ವಾದ ಸದಾಕಾಲ ಇರುತ್ತೆ ಅಂಥೇಳಿ. ಮತ್ತು ಈಗ ಚಾಲೆಂಜ್ ಜಾಸ್ತಿ ಇದೆ, ವಿಶ್ವಾಸ ಜಾಸ್ತಿ ಇಟ್ಟಿರೋದ್ರಿಂದ ಈಗ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಾನು ಮುಂದುವರ್ತೀನಿ. ಸರ್ ಹಾಗೇನೆ ಸರ್ ಯಾವುದನ್ನು ನೀವು ನಾನಿಲ್ಲ, ಅದೆಲ್ಲ ನಾನು ಅವ್ರಿಗೆ ಬಿಡ್ತೀನಿ. ಯಾಕಂದರೆ ಏನಾಗ್ತದೆ ಇದ್ರ ಬಗ್ಗೆ ಎಲ್ಲ ಮುಂಚೆ OBC ಪ್ರೆಸಿಡೆಂಟ್ ಆಗಿದ್ದೆ, ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ, ಮತ್ತು ಇವಾಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ, ಶಿಕ್ಷಣ ಸಚಿವನಾಗಿ. ಈಗ ಅವ್ರು ಏನು ಕೊಡ್ತಾರೆ ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ನಾವು ಯಾವ್ದು ಕೆಲಸ ಕೇಳೋ ಬದಲು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಅದನ್ನು ನಾನು ಶಿಕ್ಷಣ ಸಚಿವನಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು.